ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 1 hour later. ಇರ್ತೀರಾ ನಿಮ್ಮ ಮನೇಲಿ ಕೂಡ ಅಂಡ್ ನಮ್ಮ ಮನೇಲಿ ಚೆನ್ನಾಗಿ ಇದು ಜಲಿಯನ್ ವಾಲಾಬಾಗ್ ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾವು ದೀಪಾವಳಿ ಹಬ್ಬನ ತುಂಬ ಸಂಭ್ರಮ ಸಡಗರ ಆ್ಯಂಡ್ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಇವಾಗ ಮಾಡ್ತಿರೋದೇ ತೋರಣ ಹಾಕೋದ್ರಿಂದ ಹಬ್ಬ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಮಾವಿನ ಎಲೆಯಿಂದ ಮತ್ತು ಚೆಂಡು ಹೂವಿನಿಂದ ಡೆಕೋರೇಟ್ ಮಾಡ್ಬೇಕಂತಂದ್ಬಿಟ್ಟು ಎಲ್ಲನೂ ಪೋಣಿಸ್ತಾ ಇದ್ದೀವಿ. ಸೊ ನಮ್ಮ ಮನೇಲಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಹೋದ ವರ್ಷದ ಬ್ಲಾಗ್ ಕೂಡ ನಾನು ಹಾಕಿದ್ದೀನಿ. ಸೊ ಅದನ್ನು ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಈ ವರ್ಷದ ಯಾವ ಥರ ಸ್ಪೆಷಲ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ಕೆಲಸನ ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿಬಿಟ್ಟು ಮಾಡ್ತಾ ಇದ್ದೀವಿ. ನೋಡೋಣ ಯಾವ ಥರ ಆಗುತ್ತಾ ಹಬ್ಬ ಅಂತಂದ್ಬಿಟ್ಟು. ಆ್ಯಂಡ್ ನಿಮ್ಮ ಮನೇಲಿ ಯಾವ ಥರ ಆಗುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀನಿ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹುಡುಗ ಕೀಟ್ಲೆ ಮಾಡ್ತಾವನೆ ಗಾಯ್ಸ್. ಹುಡುಗ ನಮ್ಮ ಅಕ್ಕನ ಮಗ ಫುಲ್ ಕೀಟ್ಲೆ ಮಾಡ್ತಾನೆ ಗಾಯ್ಸ್. ಒಟ್ಟ ಏನು ಮಾಡಕ್ಕೆ ನಮಗೆ ಬಿಡ್ತಾನೆ ಇಲ್ಲ ಇಲ್ಲಿ ಕೆಲಸಗಳನ್ನು. ನಮಸ್ಕಾರ ಅನು, ಎಲ್ರಿಗೂ ನಮಸ್ಕಾರ ಮಾಡ್ತಾನೆ. ಚಿನ್ನಿ ಬಂಗಾರ ಅಲ್ಲ ಹುಡುಗ, ನಮಸ್ಕಾರ ಅನು ಸೂಪರ್ ಮೈಕ್ ಕೊಡ್ತೀನಿ ಈಗ, ಇದನ್ನ ಮೈಕ್ ಕೊಡ್ತೀನಿ. ಸೂಪರ್ ಚಂದಾಗ ಹಿಂಗ ಸೂಪರ್ ಮಾಡು. ಐ ಲವ್ ಯು ಅನ್ನ. ಅದು ಚಿಕ್ಕಿ ಕಿಸಿ ಕೊಡು ಮತ್ತೆ ಈ ಕಡೆ. ಥ್ಯಾಂಕ್ ಯು. ಕೊಡಲ್ಲ ಅನ್ನೋದು ಅಷ್ಟೇ. ದೀಪಾವಳಿಗೆ ಹಬ್ಬದ ಇದ್ಯಾವುದೋ ಹೊಸ ಪ್ರತಿಭೆ. ಶುಭಾಶಯಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಯ್ಯಯ್ಯೋ, ಶ್ರೀರಾಮಚಂದ್ರನು ರಾವಣನನ್ನು ವಧೆ ಮಾಡಿ ಅಯೋಧ್ಯೆಗೆ ಆಗಮಿಸಿ ಪಟ್ಟಾಭಿಷೇಕವಾದಂಥ ದಿವಸ, ಬೆಳಕಿನ ಹಬ್ಬ ದೀಪಾವಳಿ. ಈ ಒಂದು ಹಬ್ಬ ತಮ್ಮೆಲ್ಲರ ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿದ್ಧಾರ್ಥ್, ಹ್ಯಾಪಿ ದಿವಾಲಿ. ಹ್ಯಾಪಿ ದೀಪಾವಳಿ ಟು ಆಲ್. ಏನು ಎಕ್ಸ್ಪ್ರೆಷನ್ಸ್ ಅಪ್ಪ ನಿಂದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನಾಯ್ತಪ್ಪ ಚಿನ್ನಿ? ಏನಾಯ್ತು? ಹಾವು ಬಂದೈತಾ? ಯಪ್ಪ. ಇವಾಗ ಲಿಟ್ಲನ್ನ ಕ್ಲೋಸ್ ಮಾಡಿಬಿಟ್ಟು ಅದು ಕುದಿತಿರ್ಬೇಕಂದ್ರೆ ಲಿಟ್ಲ ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ಸ್ ಹೊಡೆದು ಆ್ಯಂಡ್ ಕ್ಲೋಸ್ ಮಾಡಬೇಕಂದ್ರೆ ಲಿಟ್ಲನ್ನ ವಿಸಿಲ್ನ ತೆಗೆದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ. ಇಷ್ಟೇ 3 ವಿಸಿಲ್ಸ್ನ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಹೋಳ್ಗೆ ಎಲ್ಲ ಥರದ ಊಟ ಕೂಡ ಮಸ್ತ್ ಮಾಡ್ತಿದ್ದಾರೆ. ಊಟ ಮಾಡೋದು ಇವತ್ತು ಮಸ್ತ್ ದೀಪಾವಳಿ ಸ್ಪೆಷಲ್. ಆ್ಯಂಡ್ ಈ ವರ್ಷದ ಹಬ್ಬ ತುಂಬಾ ಅದ್ಧೂರಿಯಿಂದ ಮಾಡಿದ್ವಿ. ತುಂಬಾ ಕ್ರ್ಯಾಕರ್ಸ್ ತೊಗೊಂಡು ಬಂದಿದ್ವಿ. ಆ್ಯಂಡ್ ಮನೆಯಲ್ಲಿ ಲಕ್ಷ್ಮೀ ಪೂಜೆ, ಮೆಡಿಕಲ್ ಶಾಪ್ನಲ್ಲಿ ಕೂಡ ಲಕ್ಷ್ಮೀ ಪೂಜೆ, ಹೀಗೆ ತುಂಬ ಚೆನ್ನಾಗಿ ಈ ವರ್ಷ ಹಬ್ಬ ಆಗೋಯಿತು. ಆ್ಯಂಡ್ ಇವಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅರೇಂಜ್ಮೆಂಟ್ ಆಗಿತ್ತು. ಲಕ್ಷ್ಮೀ ಪೂಜೆನ ಮಾಡ್ತಾಯಿದ್ರು. ಸೊ ಬಂದ್ವಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಮನೆಯಲ್ಲಿ ತುಂಬಾ ದೀಪಗಳನ್ನೆಲ್ಲ ಹಚ್ಚಿದ್ವಿ. ಚುಮ್ಮು 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 ಕಿಡಿಗೇಡಿ ಕೃಷ್ಣ ಕುಶು ಕುಶುಮ
ಕಿಡಿಯಡಿ ಕೃಷ್ಣ ಯಾರು? ಶ್ರೀರಾಮ, ಋತಿಕಾ ಯಾರು? ಹಾಂ. ಆ್ಯಂಡ್ ಇವಾಗ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಮಾಲಸವಿದನು ಲೋಲ ಶ್ರೀ ಗುರು ರಾಯಗೆ. ಆ್ಯಂಡ್ ನೀರು ತುಂಬೋ ಪೂಜೆ ಎಲ್ಲ ಮಾಡಿದ್ವಿ. ನಾನು ಇವಾಗ 3 ಡೇಸ್ನ ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಆ್ಯಂಡ್ ಬಜ್ಜಿ ಆ್ಯಂಡ್ ನಮ್ಮ ಮನೇಲಿ ಇವಾಗ ಆ್ಯಂಡ್ ಹಬ್ಬ ಅಂದಮೇಲೆ ಮನೆ ಕಾರು ಎಲ್ಲನೂ ಕ್ಲೀನಾಗಿರಬೇಕು. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ದಸರಾ ಹಬ್ಬದಲ್ಲಿ ಆಯುಧ ಪೂಜೆಗೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ಎಲ್ಲ ಮಾಡಿದ ವೀಡಿಯೋಸ್ನೆಲ್ಲ ಮಾಡೋದೇ ಆಗಲಿಲ್ಲ. ಸೊ ಹಾಗಾಗಿ ದೀಪಾವಳಿ ಶೇರ್ ಮಾಡಲೇಬೇಕಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ಥರ ಕಾಣ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ. ಆ್ಯಂಡ್ ಇವಾಗ ನಾನು ತೋರಣ ಎಲ್ಲ ಹಾಕ್ತಾಯಿದ್ದೀನಿ ನೀಟಾಗಿ. ಎಲ್ಲ ನಾವು ರೆಡಿ ಏನು ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ನಾನು ತಂದಿರುವಂಥ ತೋರಣ ಕೂಡ ಹಾಕ್ತಾ ಇದ್ದೀನಿ, ರೆಡಿಮೇಡ್ ತೋರಣ. ಆ್ಯಂಡ್ ಈ ತೋರಣ ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆ ಬಾಗಿಲುಗಳಲ್ಲಿ. ಎಲ್ಲಾದರೂ ಸಿಕ್ಕರೆ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಆನ್ಲೈನಲ್ಲಿ ನೋಡಿದ್ದೀನಿ, ಬಟ್ ಯಾರಿಗಾದರೂ ಬೇಕಂತಂದರೆ ನಂಗೆ ತಿಳಿಸಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗಿರೋದೆ ನಮ್ಮ ಕಾರ್ಗಳಿಗೆ ಪೂಜೆ ಮಾಡೋದಕ್ಕೆ. ಎಲ್ಲ ಕಾರ್ಗಳಿಗೂ ಆಲ್ಮೋಸ್ಟ್ ಎಲ್ಲ ಪೂಜೆ ಆಗಿತ್ತು. ಈ ಕಾರ್ ಒಂದು ಬಾಕಿ ಇತ್ತು. ಸೊ ಹಾಗಾಗಿ ಈ ಕಾರ್ನು ಕೂಡ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಬಂದೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಹೊಸ ಡ್ರೆಸ್ನೆಲ್ಲ ಹಾಕ್ಕೊಂಡು ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ತುಂಬ ಬಳೆ ಆ್ಯಂಡ್ ಹೊಸ ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡಿಕೊಂಡು ಒಂಥರ ಚೆನ್ನಾಗಿರುವಂಥ ವೈಬ್ ಇರುತ್ತೆ. ಆ್ಯಂಡ್ ಇವೆಲ್ಲ ವರ್ಷಕ್ಕೊಂದ್ಸರಿ ಮಾಡ್ತೀವಲ್ಲ. ಸೊ ಆ ದಿನಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ಹಬ್ಬಗಳಿಗೆ. ಸೊ ಹಿಂದೂ ಹಬ್ಬಗಳಂದಮೇಲೆ ಟೋಟಲಿ ಮಸ್ತ್ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಇವಾಗ ನಾನು ನೆಕ್ಸ್ಟ್ ಡೇನೇ ನಮ್ಮ ಮೆಡಿಕಲ್ನಲ್ಲಿ ಲಕ್ಷ್ಮೀ ಪೂಜೆ ಇತ್ತು. ಸೊ ಅದರ ಸಲುವಾಗಿ ಪ್ರಸಾದಗಳನ್ನು ನಾವು ರೆಡಿ ಮಾಡ್ತಾಯಿದ್ವಿ, ಅಮ್ಮ ಆ್ಯಂಡ್ ನಾನು. ಎಲ್ಲ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮಮ್ಮಗೆ ಸ್ವಲ್ಪ ಹಾಗೆ ಕಾಟ ಕೊಡ್ತಾ ಇದ್ದೆ. ಬಾಳೆಹಣ್ಣೆಲ್ಲ ಬಿಡಿಸ್ತಾ ಇದ್ವಿ, ಎಲ್ಲ ಜೋಡಿಸಿ ಎಲ್ಲ ನೀಟಾಗಿ ತೆಗೆದಿಟ್ಟಿದ್ವಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ನೈಟ್ ಆದ ತಕ್ಷಣ ಮನೆ ಬೆಳಗೋದೆ ದೀಪ. ಸೊ ಹಾಗಾಗಿ ದೀಪನೆಲ್ಲ ನೀಟಾಗಿ ಎಲ್ಲ ಮನೆ ಮುಂದೆ ಎಲ್ಲ ನೀಟಾಗಿ ದೀಪಗಳನ್ನು ಹಚ್ತಾ ಇದ್ದೆ. ಆ್ಯಂಡ್ ಕ್ರ್ಯಾಕರ್ಸ್ ಹಚ್ಚದೇ ಇದ್ದರೆ ಹಬ್ಬನೇ ಅನಿಸಲ್ಲ. ಸೊ ಹಾಗಾಗಿ ಎಲ್ಲ ಕ್ರ್ಯಾಕರ್ಸ್ನ ನಮ್ಮ ಸಿದ್ಧಾರ್ಥ ಆ್ಯಂಡ್ ಪಪ್ಪ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ನೀಟಾಗಿ ತೊಗೊಂಡು ಬಂದಿದ್ರು. ಮಸ್ತ್ ಈ ಸಾರಿ ಪ್ರತಿ ಸಾರಿಗಿನ್ನ ಜಾಸ್ತಿನೇ ಕ್ರ್ಯಾಕರ್ಸ್ನ ಹಚ್ಚಿದ್ವಿ. ತುಂಬಾ ಖುಷಿ ಆಗ್ತಿತ್ತು ಈ ಸಾರಿ ದೀಪಾವಳಿ. ಹಬ್ಬ ಅಂತ ಬಂದ ತಕ್ಷಣ ನೆನಪಾಗೋದೇ ಮನೆಯವರು, ಊಟ, ಇದೇ ನೆನಪಾಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಹಾಸ್ಟೆಲ್ನಲ್ಲಿರೋರಿಗೆ ಇದು ಮೇನ್ ಥಿಂಗ್. ಎಲ್ಲರಿಗೂ ಫಸ್ಟ್ ನೆನಪಾಗೋದೇ ಅದೇ. ಕೆಲವೊಬ್ಬರಿಗೆ ಹಬ್ಬಕ್ಕೆ ಬರೋಕ್ಕಾಗತ್ತೆ, ಕೆಲವೊಬ್ರಿಗೆ ಬರೋಕ್ಕಾಗಲ್ಲ. ಎಲ್ಲರೂ ಆದಷ್ಟು ಬಿಡು ಮಾಡ್ಕೊಂಡು ಬರೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ ಹಬ್ಬ ಅಂತ ಬಂದಮೇಲೆ. ಯಾವುದೇ ಹಬ್ಬ ಬರಲಿ ಫಸ್ಟ್ ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಹೇಳೋದೇ ಹಿರಿಯರು. ಆ್ಯಂಡ್ ನಮ್ಮ ಮನೇಲಿ ದೀಪಾವಳಿ ಸ್ಪೆಷಲ್ ಏನು ಅಂತಂದ್ಬಿಟ್ಟು ನಮ್ಮ ಪಪ್ಪ ಕೇಳಿದಾಗ ನಮ್ಮ ಪಪ್ಪ ಹೇಳಿದರು. ಅದನ್ನು ನಾನು ಫಸ್ಟ್ಗೆ ಮೆನ್ಷನ್ ಮಾಡಿದ್ದೀನಿ.
ಆ್ಯಂಡ್ ಎಲ್ಲ ಕ್ರ್ಯಾಕರ್ಸ್ನೆಲ್ಲ ನೈಟ್ ಮುಗಿಸ್ಕೊಂಡು ಮಾರ್ನಿಂಗ್ ಆದ ತಕ್ಷಣ ಲಕ್ಷ್ಮೀ ಪೂಜೆಗಳು ಪ್ರಾರಂಭ ಆದವು ನಮ್ಮೂರಲ್ಲಿ. ಆ್ಯಂಡ್ ಪ್ರತಿಯೊಬ್ಬರ ಶಾಪ್ನಲ್ಲಿ, ಹಾಸ್ಪಿಟ್ಲಲ್ಲಿ ಲಕ್ಷ್ಮೀ ಪೂಜೆ ಇತ್ತು. ಸೊ ಎಲ್ಲದಕ್ಕೂ ಅಟೆಂಡ್ ಆಗಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಮೆಡಿಕಲಲ್ಲಿ ಕೂಡ ಪೂಜೆ ಸ್ಟಾರ್ಟ್ ಆಯಿತು. ಆಚಾರ್ಯರೆಲ್ಲ ಬಂದಿದ್ದರು. ಅವ್ರ ಕಡೆಯಿಂದನೇ ಪ್ರತಿ ವರ್ಷ ನಾವು ಪೂಜೆ ಮಾಡಿಸೋದು. ಆ್ಯಂಡ್ ಸಿದ್ಧಾರ್ಥನೇ ಮುಂದೆ ನಿಂತು ಈ ಪೂಜೆನೆಲ್ಲ ಮಾಡೋದು. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಹಬ್ಬ. ಕೋಲ್ಡ್ ಕ್ಲೈಮೇಟ್ ಕೂಡ ಇತ್ತು, ವೆದರ್ ಮಸ್ತ್ ಇತ್ತು ಈ ಸಾರಿ. ಆ್ಯಂಡ್ ಹಬ್ಬ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದರು ನಮ್ಮೂರಲ್ಲಿ. ನಮ್ಮ ಅಕ್ಕನ ಮಗ ಸ್ವಲ್ಪ ಕಿಟ್ಲೆ ಮಾಡ್ತಿದ್ದ, ಫೋನೆಲ್ಲ ಇಟ್ಟಿದ್ದೆ ನಾನು ವೀಡಿಯೋ ಕವರೇಜ್ ಮಾಡೋಣ ಅಂತಂದ್ಬಿಟ್ಟು. ಅವನು ಹೋಗಿ ಟಚ್ ಮಾಡ್ತಾಯಿದ್ದೆ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋನ ಕವರ್ ಮಾಡ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಈ ಸಾರಿ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಯಾವ ಥರ ಕಾಣ್ತಿದ್ದೀನಿ ಅನ್ನೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಈ ಸಾರಿ ತುಂಬಾ ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅನ್ನೋದನ್ನು ಕೂಡ ಹೇಳಿ. ಆ್ಯಂಡ್ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ದಿವಾಲಿ ಟು ಆಲ್.